ಸರ್, ಇದು ಬೆಂಗಳೂರು ಜಿಲ್ಲೆ ಮಾದನಹಳ್ಳಿ ಗ್ರಾಮ ಪಂಚಾಯತಿಗಳ ಜನಪ್ರಿಯ ನಾಯಕರಾದ ಕಿರುಪರಿಚಯ ಮಾಡಿಕೊಳ್ಳೋ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ನನ್ನ ಹೆಸರು ಜಿ ಮೂರ್ತಿ ಅಂತ. ಸರ್, ತಾವು ಯಾವ ಗ್ರಾಮ ಪಂಚಾಯತಿಗಳಿದ್ದೀರಾ? ನಾನು ಮಾದನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು. ನಿಮ್ಮ ರಾಜಕೀಯ ಪ್ರವೇಶ ಸುಮಾರು 20 ವರ್ಷ ಆಗಿದೆ. ರಾಜಕೀಯ ಉದ್ದೇಶ ಸರ್? ಜನಗಳಿಗೆ ಸಹಾಯ ಮಾಡೋಣ. ಆದರೆ ನಾವು ಈಗಾಗಲೇ ಸ್ವಲ್ಪ ಚೆನ್ನಾಗಿ ಅನುಕೂಲವಾಗಿದ್ದೀವಿ. ನಮ್ಮ ಚಿಕ್ಕಪ್ಪದಿರೆಲ್ಲ ರಾಜಕೀಯವಾಗಿ ಮುಂದೆ ಇದ್ದಾರೆ. ಅವ್ರ ಜೊತೆ ನಾವು ಓಡಾಡ್ಕೊಂಡು ಜನಸ್ಪಂದನೆ ಮಾಡ್ತಾ ಇದ್ದೀವಿ. ನಿಮ್ಮ 2 ವರ್ಷ ಕಾಲದಲ್ಲಿ ನಿಮ್ಮ ಗ್ರಾಮಸ್ಥರ ಜನತೆಗೆ ಏನೇನು ಕೆಲಸ ಕಾರ್ಯ ಮಾಡಿಸಿದ್ದೀರಾ ಸರ್? ನಮ್ಮ ಹೇಳಬೇಕು ಅಂತಂದರೆ ಮಾದನಹಳ್ಳಿ 3ನೇ ವಾರ್ಡಲ್ಲಿ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಮುಗಿದಿದೆ. ಇನ್ನು ಸ್ವಲ್ಪ ಡ್ರೈನೇಜ್ ವರ್ಕ್ ಮಾಡಬೇಕು. ಅದಾದರೆ ನಮ್ಮ ಮಾದನಹಳ್ಳಿ 3ನೇ ವಾರ್ಡು ಸದಾಶಿವ ನಗರ ಅಂತ ಹೇಳೋದಕ್ಕೇನು ತೊಂದರೆ ಆಗಲ್ಲ. ಈ 10 ವರ್ಷದಿಂದ ಮಾದನಹಳ್ಳಿ 3ನೇ ವಾರ್ಡಲ್ಲಿ 2 ಲಕ್ಷಕ್ಕೆ ಸೈಟ್ ಸಿಗ್ತಿದ್ದು ಇವತ್ತು 15 ಲಕ್ಷದಿಂದ 20 ಲಕ್ಷ ಸೈಟು. ಅಂದರೆ ನಾವು ಮಾಡಿರೋ ಕೆಲಸ ಕಾರ್ಯಗಳೇ ಅದಕ್ಕೆ ಸ್ಫೂರ್ತಿಯಾಗಿ ಆ ರೇಟ್ ಓಡ್ತಾ ಇದ್ದೀವಿ. ನಿನ್ನೆ 2 ವರ್ಷ ಕಾಲ ಇದೆ ನಿಮ್ಮದು ಸರ್. ಅಲ್ಲಿ ಗಂಟ ನಿಮಗೆ ಗ್ರಾಮಸ್ಥರ ಜನರಿಗೆ ಏನೇ ಕೆಲಸ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ? ಇನ್ನೂ ಏನಾದ್ರು ಮಿಕ್ಕಿದೆಯೋ? ಇಡೀ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಕಡೆನೂ ನಾನು ಓಡಾಡಿದ್ದೀನಿ. ಸ್ವಲ್ಪ ಎಲ್ಲ ಕಡೆನೂ ಎಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿದ್ದೀವಿ. ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸರ್ಕಾರದವರು ಮಾಡಿರೋದು ಒಂದು ತುಪ್ಪೇನಂತಂದರೆ ಇಲ್ಲಿ ಎಲ್ಲ ಕ್ಯಾಟಗರಿ ಜನಕ್ಕೆ ಸಿಗ್ತಾ ಇಲ್ಲ ಏನೋ ಅಧ್ಯಕ್ಷ ಸೀಟು. ಇವಾಗ ಬಂದಿರೋದು PCM ಬಂದಿದೆ. ಅದ್ರಲ್ಲಿ 4-5 ಜನ ಇದ್ದಾರೆ. ಎಲ್ಲ ಪಕ್ಷರು ಹೋರಾಟ ಮಾಡಿ 6 ತಿಂಗಳು ವರ್ಷ ಅಂತ ಈಗ ಬರೆದು ಹಂಚೋಗ್ತಾ ಇದೆ ಅಧ್ಯಕ್ಷರ ಸ್ಥಾನ. ಯಾರೊಬ್ಬರು ಸ್ಟೇಬಲ್ ಆಗಿ ಮಾಡಿದರೆ 5 ವರ್ಷ ಪೂರ್ತಿ ಅವಧಿ ಕೊಟ್ಟಿದ್ರೆ ಅವನಿಗೂ ಒಂದು ಕೆಲಸ ಕಾರ್ಯ ಮಾಡ್ಬೋದು ಅಂತ ಹೇಳಿ ಒಂದು ಇದಿರ್ತದೆ. ಹಾಗಾಗಿ ತುಂಬ ತೊಂದರೆ ಆಗ್ತಾ ಇದೆ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೆ BJP ಅಧ್ಯಕ್ಷ, ದಳದ ಅಧ್ಯಕ್ಷ, ಕಾಂಗ್ರೆಸ್ ಅಧ್ಯಕ್ಷ ಅಂತ ಹೇಳಿ ಯಾವುದೂ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿ ನಿಮ್ಮ ಗ್ರಾಮದಲ್ಲಿ ಕುಂದುಕೊರತೆ ಇದೆ ಸರ್? ನಮ್ಮ ಗ್ರಾಮದಲ್ಲಿ ಏನಿವಾಗ ಕುಂದುಕೊರತೆ ಏನಿಲ್ಲ. ಡೆಂಗ್ಯೂ ಜ್ವರ ಈ ಥರ ಸಾಂಕ್ರಾಮಿಕ ರೋಗಗಳು ತುಂಬ ಕಾಣಿಸ್ಕೊತಾ ಇದೆ. ಅದ್ರ ಬಗ್ಗೆ ಪಂಚಾಯತಿ ಸದಸ್ಯರು, ಪಂಚಾಯತಿ ಇವರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಆಮೇಲೆ ಆರೋಗ್ಯ ಅಧಿಕಾರಿಗಳು ಬಂದಿದ್ದಾರೆ. ಮೊನ್ನೆ ತಾನೇ ಈ ಒಂದು ವಾರದಿಂದ ಗ್ರಾಮ ಸಭೆ ಮಾಡಿ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀವಿ. ಅದಕ್ಕೇನೇನು ಬೇಕು ಎಲ್ಲ ಸಲಕರಣೆ ಮಾಡಿ ಡಾಕ್ಟರ್ಗಳೆಲ್ಲ ಬಂದು ಎಲ್ಲರೂ ವಿಚಾರಣೆ ಮಾಡಿ ಆಸ್ಪತ್ರೆಗೆ ಹಾಸ್ಪಿಟ್ಲಿಗೆ ಕಳಿಸ್ತಾ ಇದ್ದಾರೆ. ಎಲ್ಲರೂ ಆಸ್ಪತ್ರೆ ಇಲ್ಲಿ ಲೋಕಲ್ ಹಾಸ್ಪಿಟಲ್ ಮಕ್ಕಳಿಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಇವಾಗ ಸರ್, ರಾಜಕೀಯ ನಿಮ್ಮ ಸ್ವಂತಕ್ಕೆ ಮಾಡ್ಕೊಂತೀರ ಜನಕ್ಕೋಸ್ಕರ ಮಾಡ್ತೀರಾ ನೀವು? ನಾವು ನಮ್ಮ ಸ್ವಂತಕ್ಕೋಸ್ಕರ ಏನು ಮಾಡ್ಕೊಳ್ಬೇಕಾಗಿಲ್ಲ. ನಾವೆಲ್ಲ ಮಾಡ್ಕೊಂಡಿದ್ದೀವಿ. ನಮ್ಮ ತಾತ ಮುತ್ತಾತ ಎಲ್ಲ ನಮಗೆ ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಅದು ನಾವು ರೂಢಿಸ್ಕೊಳ್ತಾ ಇದ್ದೀವಿ. ಇವಾಗ ಜನಗಳಿಗೆ ಒಳ್ಳೇದಾಗಲಿ ಅಂತ ಹೇಳಿ ಜನಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಸರ್, ರಾಜಕೀಯ ಎಷ್ಟು ವರ್ಷದಿಂದ ಇದ್ದೀರಾ ನೀವು? ನಾವು 20 ವರ್ಷದಿಂದ ಇದ್ದೀವಿ. ಸರ್, 20 ವರ್ಷ ರಾಜಕೀಯ ಗುರುತಿಸ್ಕೊಂಡೆ. ರಾಜಕೀಯ ಅಂದ್ರೆ ಏನು ಸರ್ ನಿಮ್ಮ ಒಂದು ದೃಷ್ಟಿಯಲ್ಲಿ? ರಾಜಕೀಯ ಅಂತಂದರೆ ಈ ನೋಡ್ತಾ ಇದ್ದೀವಿ ಎಲ್ಲ ಸರ್ಕಾರದವ್ರು ಬಂದು ಎಲ್ಲ ಕೊಳ್ಳೆ ಹೊಟ್ಟು ತಿಂತಾ ಇದ್ದಾರೆ. ಅದನ್ನು ನಿರ್ನಾಮ ಮಾಡೋದೇ ನನ್ನ ರಾಜಕೀಯ ಅಂಥವ್ರನ್ನ ಸೆದೆಬೇಡಬೇಕು. ಅವಂಥವ್ರು ಇದ್ದಷ್ಟು ಈಗಾಗಲೇ ನಾವು ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ, $1,000,000 ನಾವು ಬಡವರಾಗ್ಬಿಟ್ಟಿದ್ದೀವಿ. ಆದಷ್ಟು ನಾವು ಏನಾದರೂ ಮಾಡಿ ನನ್ನಂಥ ಮೂರ್ತಿ ಅನ್ನೋರು ನಾನು ಹೇಳ್ಕೊಳ್ಬೇಕಾಗಿಲ್ಲ. ನನ್ನಂಥ ಮೂರ್ತಿ ಅಂತ ಜನ ಈ ದೇಶದಲ್ಲಿ ಹುಟ್ಟಬೇಕು. ಗಾಂಧಿ ಸತ್ವ ಬಾಳಬೇಕು. ಒಳ್ಳೆ ರೀತಿ ನೀತಿ ನಡೆಸ್ಕೊಂಡು ಹೋಗ್ಬೇಕು. ಬಡಬಗ್ರಿಗೆ ಅನುಕೂಲ ಆಗಬೇಕು ಅಂತೇಳಿ ನನ್ನೊಂದು ಆಸೆ ಅಷ್ಟೇ. ಸರ್, ನಿಮ್ಮ ಎಜುಕೇಷನ್? ನಂದು SSLC ಓದಿದ್ದೀನಿ. ಸರ್, ರಾಜಕೀಯ ಒಂದು ಇಷ್ಟ ಓದಿರ್ಬೇಕಂದ್ರೆ ನಿಮ್ಮ ಒಂದು ಪ್ರಕಾರ ಕನಿಷ್ಠ ಎಷ್ಟೊಂದು ರಾಜಕೀಯ ಪ್ರವೇಶಿಸಬೇಕು? ಮನೆ ಪಕ್ಷ ಒಂದು ಡಿಗ್ರಿ ಆದರೂ ಆಗಿದ್ದರೆ ತುಂಬ ಒಳ್ಳೆಯದು. ಕನ್ನಡ ಪಕ್ಷ ಡಿಗ್ರಿ ಹೌದು, ಡಿಗ್ರಿ ಆಗಿರಬೇಕು. ಮುಂದೆ TPSP ನಿಂತ್ಕೊಂತೀರಾ ಸರ್? ಕಾಲಾವಕಾಶ ಬಂದರೆ ನಿಂತ್ಕೊಳ್ಳೋಣ. ರಾಜಕೀಯ ಬೇರೆ ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡಿರ ನಿಮ್ಮನ್ನು? ಹೌದು, ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿದ್ದೀನಿ. ಅದರಲ್ಲೂ ತುಂಬ ಕೆಲಸ ಮಾಡಿದ್ದೀವಿ, ಹೋರಾಟಗಳು ಮಾಡಿದ್ದೀವಿ. ಕೇಸ್ ಹಾಕಿದ್ದಾರೆ ಪೊಲೀಸರು. ನಾವು ನಮ್ಮ ಜನಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಹೊರತು ನನ್ನ ಸ್ವಂತಕ್ಕೇನಿಲ್ಲ. ಇಲ್ಲಿ ಮಾದನಹಳ್ಳಿಯಲ್ಲಿ ಒಂದು ಅಂಡರ್ಪಾಸ್ ಮಾಡಬೇಕಾಗಿ ಸುಮಾರು ಜನ, ಒಂದು 40ರಿಂದ 50 ಜನ ಇಲ್ಲಿವರೆಗೂ ಹೈವೇ ಓಪನ್ ಆದ್ರಿಂದ ಸತ್ತಿದ್ದಾರೆ. ಅದಕ್ಕೆ ತುಂಬ ಸತಿ ನಾವು ಹೋರಾಟ ಮಾಡಿ ಪೊಲೀಸ್ನವ್ರಿಗೆಲ್ಲ ಗಲಾಟೆ ಮಾಡಿ ಸ್ಟೇಷನ್ ಮುಂದೆ ಧರಣಿ ಕೂತ್ಕೊಂಡ್ರು ಈಗ ಸ್ಪಂದಿಸ್ತಾ ಇಲ್ಲ. ಈಗ ಒಂದು ವಾರದಿಂದ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಸರ್, ರಾಜಕೀಯ ಬಂದ್ಬಿಟ್ಟು ರಾಜಕೀಯ ಪ್ರವೇಶ ಗುರುಗಳು ಅಂತಾರೆ. ನಮಗೆ ರಾಜಕೀಯ ಗುರು ನಮ್ಮ ಮೊದಲನೇವರು ನಮ್ಮ ಚಿಕ್ಕಪ್ಪ ತಿಮ್ಮರ್ಸಯ್ಯ ಅಂತೇಳಿ. ಎರಡನೇವರು ಈಗ MLC ಆದ ನಮ್ಮ ಕೃಷ್ಣಪ್ಪನವರು. ಈಗ ಕಾಂಗ್ರೆಸ್ಸಿಂದ ಬಂದು JDS ಪಕ್ಷನ ಸೇರ್ಕೊಂಡು ಈ ಸತಿ ಯಲಹಂಕ ಕ್ಷೇತ್ರದಲ್ಲಿ MLA ಸೋತಿದ್ದಾರೆ. ಚಂದ್ರಪ್ಪ ಅಂತ ತುಂಬ ಒಳ್ಳೆಯ ವ್ಯಕ್ತಿ. ಚಂದ್ರಪ್ಪ ಆಗಲಿ, ಕೃಷ್ಣಪ್ಪ ಆಗಲಿ, ಅಂಥ ವ್ಯಕ್ತಿಗಳು ಈ ಸಮಾಜಕ್ಕೆ ಬೇಕು. ದುಷ್ಟರು ಈಗ ಏನು ಈ ಹಿಂದೆ BJP ಸರ್ಕಾರ ಏನು ಆಡಳಿತ ಮಾಡೋಯ್ತು, ಇಂಥ ವಿಶ್ವನಾಥ್ ಅಂತವರು ಕೋಟಿಗಟ್ಟಲೆ ಲೂಟಿ ಹೊಡೆದು ಸರ್ಕಾರಿ ಜಮೀನೆಲ್ಲ ಸ್ವಂತ ಮಾಡ್ಕೊಂಡು
ಇಂಥವ್ರನ್ನೆಲ್ಲ ಸದಾ ಬಡಿಯೋಕ್ಕೆ ಚಂದ್ರಪ್ಪ ಅಂತವ್ರು ಹುಟ್ಟಬೇಕು. ಸ್ವಂತ ಚಂದ್ರಪ್ಪ ಅನ್ನೋರು ಇಲ್ಲಿವರೆಗೂ ಯಾವುದೇ ರೀತಿ ಸ್ವಂತಕ್ಕೆ ಮಾಡ್ಕೊಂಡಿಲ್ಲ, ಜನಸೇವೆನೇ ಮಾಡಿ ಪಾಪ 2 ಬಾರಿ ಸೋತಿದ್ದಾರೆ. ಅಂಥವ್ರು ಮುಂದಿನ ಸತಿ ಈ ಸಮಾಜಕ್ಕೆ ಬೇಕು, ಅವ್ರು ಗೆಲ್ಲಿಸ್ಬೇಕು ನಮ್ಮ ಆಸೆ ಉದ್ದೇಶ. ಸೊ ನೀವು ಕಾಲೇಜಲ್ಲಿ ಓದ್ಬೇಕು ರಾಜಕೀಯ ಪ್ರವೇಶಿಸ್ತೀನಿ ಅಂದ್ಕೊಂಡಿದ್ರೆ? ಇಲ್ಲ, ನಾನು ಹುಟ್ಟಿದಾಗಿಂದ ನಮ್ಮ ಚಿಕ್ಕಪ್ಪ ರಾಜಕೀಯವಾಗಿರೋದ್ರಿಂದ ನನಗೆ ಅದೇ ನನಗೆ ಕಂಟಿನ್ಯೂ ಬಂತು. ನಿಮ್ಮೊಂದು ಒಂದೊಂದು ಮೋಟ್ ಹಾಕಿದಂಥ ಅಮೂಲ್ಯವಾದ ಮತದಾರರಿಗೆ ನಮ್ಮ ಮೀಡಿಯಾ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀರ ಅವ್ರಿಗೆ? ಅವರು ನಮ್ಮ ಓಟ್ ಹಾಕಿ ನನಗೆ ಗೆಲ್ಲಿಸಿ ಎರಡನೇ ಬಾರಿ ಗೆಲ್ಲಿಸಿ 10 ವರ್ಷದವರೆಗೂ ಸತತವಾಗಿ ನನಗೆ ಗೆಲ್ಲಿಸಿದ್ದಾರೆ. ಅಂಥವ್ರಿಗೆ ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ. ಯಾವುದೇ ರೀತಿ ಅವ್ರ ಕಷ್ಟ ಸುಖ ಬರಲಿ, ಏನೇ ಆಗಲಿ ಅವ್ರಿಗೆ ಸ್ಪಂದಿಸ್ತೀನಿ. ನನ್ನ ಕೈಲಾದರೂ ಸಹಾಯ ಮಾಡ್ತೀನಿ. ಬಡ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ 5,000 ರೂಪಾಯಿ ಮಾತನಾಡಿ ನಮ್ಮ ಕನ್ನಡ ಶಾಲೆಯಲ್ಲಿ ವರ್ಷಕ್ಕೆ 5,000 ರೂಪಾಯಿ ಅವ್ರಿಗೆ ಯಾರು ಜಾಸ್ತಿ ಅಂಕ ಗಳಿಸಿರುತ್ತೋ ಅವ್ರಿಗೆ ಕೊಡ್ತಾ ಇದ್ದೀವಿ. ಮತ್ತು ಭೀಮೇಶ್ ನಗರದಲ್ಲಿ ಯಾರು ನನ್ನ ವಾರ್ಡಲ್ಲಿ ಯಾರು ಅತಿ ಹೆಚ್ಚಿನ ಸಂಖ್ಯೆಯಾಗಿ ನಂಬರ್ ತಗೊಂಡು ಪಾಸ್ ಆಗಿರ್ತಾರೋ ಅವ್ರಿಗೂ 5,000 ಗಿಫ್ಟ್ ಕೊಡ್ತಾ ಬಂದಿದ್ದೀನಿ. ರಾಜಕೀಯ ಬಿಟ್ಟು ಬೇರೆ ಸೋಷಿಯಲ್ ಸರ್ವಿಸ್ ನಿಮ್ಮ ಒಂದು ಅನುದಾನ ಮಾಡ್ತಿದ್ದೀರಾ? ಸೋಷಿಯಲ್ ಸರ್ವಿಸ್ ನನ್ನ ಸ್ವಂತ ಖರ್ಚಿನಲ್ಲಿ ಮಾಡ್ತೀರಾ? ನಿಮ್ಮ ಮತದಾರರಿಗೆ ಸ್ವಂತ ಖರ್ಚು ರಾಜಕೀಯದಿಂದ ಇಲ್ಲಿವರೆಗೂ ನನಗೆ ಪಂಚಾಯತಿ ನಂಬ್ಕೊಂಡು ಮಾಡ್ತೀವಿ. ಒಟ್ಟು ನಿಮ್ಮ ಕ್ಷೇತ್ರ ಜನತೆ ನೀವು ಮಾಡ್ತಿದ್ದೀರಾ ನಿಮ್ಮ ಒಂದು ಖರ್ಚು? ಹೌದೌದು. ನನ್ನ ಜನ ಒಳ್ಳೆಯವರು ಅಂತ ಗುರುತಿಸ್ಬೇಕಷ್ಟೇ ಹೊರತು ನಾನು ಅವರಿಂದ ಏನು ಅಪೇಕ್ಷೆ ಪಡಲ್ಲ. ನನ್ನಿಂದ ಏನೇ ಹೋಗ್ಲಿ, ನಾನೇನು ಸಂಪಾದನೆ ಮಾಡ್ತೀನೋ ನನಗೆ ನನ್ನದೇ ಆದ ಒಂದು ವೇವ್ ಬ್ರಿಡ್ಜ್ ಇದೆ. ನಮ್ಮ ಅಣ್ಣ 4 ಜನ, ಟೈರಂಟಿ ಇದೆ, ಒಂದು ಗೋಡನ್ ಬಾಡಿಗೆ ಕೊಟ್ಟಿದ್ದೀವಿ, ಬಾಡಿಗೆ ಬರ್ತದೆ. ಏನು ತೊಂದರೆ ಇಲ್ಲ. ಎಲ್ಲ ರೀತಿ ಸರ್ಕಾರಕ್ಕೆ ಏನು ಟ್ಯಾಕ್ಸ್ ಕಟ್ಟಬೇಕು ಅದು ಕಟ್ಕೊಂಡು ನ್ಯಾಯ ರೀತಿ ಹೋರಾಟ ಮಾಡ್ಕೊಂಡಿದ್ದೀವಿ. ನಮಗೆ ಬಂದಿದ್ರಲ್ಲಿ ಒಂದು 10% ಜನಸೇವೆ ಅಂತ ಮಾಡ್ತಾ ಇದ್ದೀವಿ. ಸರ್ ನಿಮ್ಮ ಫ್ಯಾಮಿಲಿ ರಾಜಕೀಯ ನೀವೇ ಫಸ್ಟ್ ಮುಂಚೆ ಆದರೂ ರಾಜಕೀಯ ಪ್ರವೇಶಿಸಿದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ? ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಣ್ಣ ರಾಜಕೀಯವಾಗಿ ಸ್ವಲ್ಪ ತೊಡಗಿಸ್ಕೊಂಡಿದ್ರು. ಜನರಲ್ ಆಗಿ ಜನಸೇವೆ ಮಾಡ್ತಾಯಿದ್ರು. ಅವ್ರ ಕಾರಣಾಂತರದಿಂದ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡು ತದನಂತರ ನಾನು ಅದನ್ನು ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ನಾನು ಅವ್ರ ಜೊತೆಗೆ ಇದ್ವಿ ರಾಜಕೀಯವಾಗಿ. ಅವ್ರು ಸ್ವಲ್ಪ ನನ್ನ ಮುಂದೆ ತಳ್ಳಿ ಅವರಿಗೆ ಕಾರಣಾಂತರದಿಂದ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡು. ಓಕೆ ಸರ್, ನಿಮ್ಮ ರಾಜಕೀಯ ಜೀವನಿಗೆ ಚಾನಲ್ ಮುಂದೆ TP ZP ಭಾಗವಹಿಸಲಿ. ನಿಮ್ಮ ಅಮೂಲ್ಯವಾದ ಸಮಯ ನಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ತುಂಬ ಧನ್ಯವಾದ ಸರ್. ನಮಸ್ತೆ.